ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಬಹಳವಾಗಿ ಸದ್ದು ಮಾಡಿದಂತಹ ಬ್ರೈನ್ ಮ್ಯಾಪಿಂಗ್, ಈ ಬ್ರೈನ್ ಮ್ಯಾಪಿಂಗ್ ಅಂದರೆ ಏನು, ಇದರ ಬಗ್ಗೆ ಮಾತಾಡಿ ಅಂತ ಹೇಳಿ ಸಾಕಷ್ಟು ವೀಕ್ಷಕರು ಕೇಳಿಕೊಂಡಿದ್ದರಿಂದ ಅದರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೇನೆ. ಈ ಒಂದು ಬ್ರೈನ್ ಮ್ಯಾಪಿಂಗ್ BEOS, ಬ್ರೈನ್ ಎಲೆಕ್ಟ್ರಿಕಲ್ ಆಸಿಲೇಷನ್ ಸಿಗ್ನೇಚರ್ ಪ್ರೊಫೈಲಿಂಗ್ ಅಂತ ಹೇಳಿ ಇದರ ಪೂರ್ತಿಯಾದಂತಹ ಹೆಸರು. ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಈ ಎಲೆಕ್ಟ್ರೋಡ್ಸ್ ಆರ್ ಪ್ಲೇಸ್ಡ್ ಆನ್ ದಿ ಸ್ಕಾಲ್ಪ್, ಆ ಒಂದು ತಲೆಯ ಮೇಲೆ ಸ್ಕಾಲ್ಪ್ ಮೇಲೆ ಅದನ್ನು ಇಡ್ತಾರೆ ಟು ರೆಕಾರ್ಡ್ ಎಲೆಕ್ಟ್ರೋ ಎನ್ಸಿಫಾಲೋಗ್ರಾಮ್ EEG ಸಿಗ್ನಲ್ಸ್ ಮುಖಾಂತರ ಅದನ್ನು ಅವರು ತಗೊಳ್ತಾರೆ. ಇದರಲ್ಲಿ ಈ ಒಂದು ದ ಸಸ್ಪೆಕ್ಟ್ ಈಸ್ ಶೋನ್ ಕ್ರೈಮ್ ರಿಲೇಟೆಡ್ ಸ್ಟಿಮುಲಿ, ಇಮೇಜಸ್, ಸೌಂಡ್ಸ್ ಆರ್ ವರ್ಡ್ಸ್ ಲಿಂಕ್ಡ್ ಇನ್ ದಿ ಕ್ರೈಮರ್. ಸೊ ಈ ಒಂದು ಧ್ವನಿಗಳಾಗಿರ್ಬೋದು, ಚಿತ್ರಗಳಾಗಿರಬಹುದು, ಆ ಪದಗಳಾಗಿರಬಹುದು, ಇದೆಲ್ಲವನ್ನು ಕೂಡ ಅದು ಡಿಟೆಕ್ಟ್ ಮಾಡುತ್ತೆ. ದ ಟೆಸ್ಟ್ ಡಿಟೆಕ್ಟ್ಸ್ P300 ವೇವ್ಸ್, 300 ವೇವ್ಗಳು, ಎ ಟೈಪ್ ಆಫ್ ಬ್ರೈನ್ ವೇವ್ ದಟ್ ಸ್ಪೈಕ್ಸ್ ವೆನ್ ಎ ಪರ್ಸನ್ ರೆಕಗ್ನೈಸ್ ಫೆಮಿಲಿಯರ್ ಇನ್ಫಾರ್ಮೇಷನ್. ಸೊ ಏನೇನು ಮಾಹಿತಿಗಳು ಇದೆ ಅದನ್ನು ಆ ಒಂದು ವಿಚಾರದ ಮುಖಾಂತರ ಪಡ್ಕೊಳ್ಬಹುದಾಗಿದೆ. ಇನ್ನು ಇದರ ಉದ್ದೇಶ ಏನು ಅಂದರೆ, ಸತ್ಯ ಶೋಧನೆಗೆ ಅಂದರೆ ವಿಚಾರಣೆಗೆ ಸಹಾಯವಾಗುವಂತಹ ಪೂರಕವಾದಂತಹ ವಿಚಾರಗಳೇನಾದರೂ ಸಿಗಬಹುದೇನೋ ಅದರಲ್ಲಿ ಎಂಬುವಂಥದ್ದು ಇದರ ಉದ್ದೇಶ ಆಗಿದೆ. ಇದನ್ನು ಈ ಡಿಫ್ರೆನ್ಸ್ ಫ್ರಮ್ ಅದರ್ ಟೆಕ್ನಿಕ್ಸ್ ಅಂತ ನಾವು ಕರಿಬೋದು. ಉದಾಹರಣೆಗೆ ಎ ಲೈಟ್ ಡಿಟೆಕ್ಟರ್ ಅನ್ಲೈಕ್ ಪಾಲಿಗ್ರಾಫ್ಸ್ ವಿಚ್ ಮೆಷರ್ ಫಿಸಿಕಾಲಜಿಕಲ್ ಸ್ಟ್ರೆಸ್ ರೆಸ್ಪಾನ್ಸಸ್ BEOS ಫೋಕಸ್ ಪ್ಯೂರ್ಲಿ ಆನ್ ಮೆಮೊರಿ ರೆಕಗ್ನಿಷನ್. ಅಂದರೆ ಅವರ ಮೆಮೊರಿಯಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ಗಳಲ್ಲಿ ಏನಿರುತ್ತೆ ಅದನ್ನೆಲ್ಲವನ್ನು ಕೂಡ ಈ ಒಂದು ಪಾಲಿಗ್ರಾಫ್ ಟೆಸ್ಟ್ ಮುಖಾಂತರ ಇದನ್ನು ನಾವು ತಿಳಿದುಕೊಂಡು ಅದನ್ನು ಪತ್ತೆ ಹಚ್ಚುವಲ್ಲಿ ನಾವು ಮಾಹಿತಿಗಳನ್ನು ಇದರಲ್ಲಿ ಪಡ್ಕೊಳ್ಬಹುದಾಗಿದೆ. ಇದನ್ನು ನಾನ್ ಇನ್ವೇಸಿವ್ ಅಂತಲೂ ಹೇಳ್ತಾರೆ. ಅನ್ಲೈಕ್ ನಾರ್ಕೋ ಅನಾಲಿಸಿಸ್ ವಿಚ್ ಯೂಸ್ ಡ್ರಗ್ಸ್ and alters consciousness, BEOS does not chemically or physically interference with the mind ಅಂತಲೂ ಕೂಡ ನಾವಿಲ್ಲಿ ಕರಿಬಹುದಾಗಿದೆ. ಇನ್ನು ಈ ಒಂದು ಲೀಗಲ್ ಫ್ರೇಮ್ವರ್ಕ್ ಇನ್ ಇಂಡಿಯಾ ಹೌ ಇಟ್ ವರ್ಕ್ಸ್ ಅನ್ನೋದನ್ನು ಹೇಳ್ತೇನೆ ನಾನಿಲ್ಲಿ. ರೈಟ್ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂದರೆ ನನ್ನ ವಿರುದ್ಧ ನಾನೇ ಸಾಕ್ಷಿಗಳನ್ನು ಕೊಡುವಂಥದ್ದು. ಅಂದರೆ ನನ್ನ ಖಾಸಗಿ ಹಕ್ಕನ್ನು ನಾನು ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ, ನನ್ನ ವಿರುದ್ಧ ನಾನೇ ಸಾಕ್ಷಿ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ರೈಟ್ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್ ಆರ್ಟಿಕಲ್ 20 ಸಬ್ ಕ್ಲಾಸ್ 3ನಲ್ಲಿ ಹೇಳಲಾಗಿದೆ. ಈ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನಲ್ಲಿ ದಟ್ ನೋ ಪರ್ಸನ್ ಶೆಲ್ ಬಿ ಕಂಪೆಲ್ಡ್ ಟು ಬಿ ಎ ವಿಟ್ನೆಸ್ ಅಗೇನ್ಸ್ಟ್ ಹಿಮ್ಸೆಲ್ಫ್. ಯಾರು ಕೂಡ ಆತನ ವಿರುದ್ಧ ಆತನೇ ಹೇಳುವ ಹಾಗಿಲ್ಲ, ಸಾಕ್ಷಿಗಳನ್ನು ಕೊಡೋ ಥರ ಮಾಡುವ ಹಾಗಿಲ್ಲ ಎಂಬುದಾಗಿ. ಇನ್ನು ಇದರ ರೆಲೆವೆನ್ಸಿ ಏನಂದರೆ, ಫೋರ್ಸಿಂಗ್ ಆ್ಯನ್ ಇಂಡಿವಿಜುವಲ್ ಟು ಅಂಡರ್ಗೋ ಬ್ರೈನ್ ಮ್ಯಾಪಿಂಗ್, ಬ್ರೈನ್ ಎಲೆಕ್ಟ್ರಿಕಲ್ ಆಸಿಲೇಷನ್ ಸಿಗ್ನೇಚರ್ ಪ್ರೊಫೈಲಿಂಗ್ BEOS ಆರ್ ನಾರ್ಕೋ ಅನಾಲಿಸಿಸ್ ವೈಲೇಟ್ಸ್ ದಿಸ್ ರೈಟ್ ಆ್ಯಸ್ ಇಟ್ ಕಂಪೆಲ್ಸ್ ದೆಮ್ ಟು ಪ್ರೊವೈಡ್ ಪೊಟೆನ್ಷಿಯಲಿ ಸೆಲ್ಫ್ ಇನ್ಕ್ರಿಮಿನೇಷನ್ ಇನ್ಫಾರ್ಮೇಷನ್. ನೋಡಿ, ನಮ್ಮ ಒಂದು ಭಾರತೀಯ ಸಂವಿಧಾನದಲ್ಲಿ ಒಂದು ಮಾತುಂಟು, ಅಪರಾಧ ಮಾಡುವಾಗ ಅಪರಾಧಿಕ ಮನಸ್ಸನ್ನು ಹೊಂದಿ, ದ ಮೆನ್ಸಿಂಟ್ರಿಯಾ ಅಪರಾಧಿಕ ಮನಸ್ಸನ್ನು ಹೊಂದಿ ಮಾಡಿದಂತಹ ಕೃತ್ಯವು ಅಪರಾಧವಾಗುತ್ತೆ. ಸೊ ಅಂಥದ್ರಲ್ಲಿ ಇಲ್ಲಿ ಮತ್ತುಗಳನ್ನು ಬರಿಸಿ ತನಗೆ ಅರಿವಿಲ್ಲದಂತೆ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಹೋಗಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಹೇಳುವಂಥದ್ದು. ಅಂದರೆ ಅವರಿಗೆ ಪ್ರಜ್ಞೆ ಇಲ್ಲದಂತಹ ಸ್ಥಿತಿಯಲ್ಲಿ ಅವರಿಗೆ ವಿರುದ್ಧವಾದಂತಹ ಮತ್ತು ಅಂತಹ ಸಂದರ್ಭದಲ್ಲಿ ಆ ಒಂದು ತನಿಖೆಗೆ ಸಂಬಂಧಪಟ್ಟಿರದ ಹಲವಾರು ವಿಚಾರಗಳು ಅದರಲ್ಲಿ ಬಂದುಬಿಡುತ್ತೆ. ಅದು ಆ ವ್ಯಕ್ತಿಯ ವ್ಯಕ್ತಿತ್ವದ ಒಂದು ಪ್ರೈವಸಿಗೆ ಅದು ಧಕ್ಕೆ ಉಂಟಾಗುತ್ತೆ. ಆದ್ದರಿಂದ ಅದನ್ನು ಫೋರ್ಸ್ಫುಲ್ ಆಗಿ ಮಾಡುವ ಹಾಗಿಲ್ಲ. ಅದನ್ನು ಮಾಡಿಸಿಕೊಳ್ಳುವ ವ್ಯಕ್ತಿಯು ವಾಲಂಟಿಯರ್ ಆಗಿ ಬಂದು ಸ್ವ ಇಚ್ಛೆಯಿಂದ ಮಾಡಿಸಿಕೊಳ್ಳಬಹುದು ಎಂಬುವಂತಹ ಕಾನೂನು ನಮ್ಮಲ್ಲಿ ಇದೆ ಎಂಬುದನ್ನು ವೀಕ್ಷಕರುಗಳು ತಿಳಿದುಕೊಳ್ಳಬೇಕು. ನೋಡಿ, ಈ ಒಂದು ಆರ್ಟಿಕಲ್ 20/3 is a non-derogable, cannot be violated under Indian law. ಭಾರತೀಯ ಕಾನೂನಿನ
ಅಂಡರಲ್ಲಿ ಇದಕ್ಕೆ ಪರ್ಮಿಷನ್ ಇಲ್ಲ. ಅಂದರೆ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಆತನಿಗೆ ಸಮ್ಮತಿ ಇಲ್ಲದೆ, ಆತನ ಅನುಮತಿ ಇಲ್ಲದೆ, ಆತನ ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ ಹೋಗಿ ಆತನ ವೈಯಕ್ತಿಕ ವಿಚಾರಗಳನ್ನು ತೆಗೆದುಕೊಳ್ಳಲು ನಮ್ಮಲ್ಲಿ ಅನುಮತಿ ಇಲ್ಲ ಕಾನೂನಲ್ಲಿ. ಆದ್ದರಿಂದ ಯಾವ ಕೋರ್ಟುಗಳಿಗೂ ಕೂಡ ಈ ರೀತಿಯಾದಂತಹ ಅನುಮತಿ ಕೊಡಲಿಕ್ಕೆ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ದ ಸುಪ್ರೀಂ ಕೋರ್ಟ್ ಇನ್ ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 2010 ಇದರಲ್ಲಿ ಹೇಳಲಾಗಿದೆ, explicitly ruled that no exceptions permit involuntary administration of narco analysis, brain mapping or polygraph test even in case of terrorism or national security forced test or unconstitutional. ನೋಡಿ, ಭಯೋತ್ಪಾದಕರು, ನೆಟೋರಿಯಸ್ ಕ್ರಿಮಿನಲ್ಗಳು, ಇಂಥವ್ರುಗಳಿಗೂ ಕೂಡ, ನೆಕ್ಸಲೈಟ್ಸ್ಗಳು, ಇಂಥವ್ರಿಗೂ ಕೂಡ ಅವರ ಅನುಮತಿ ಇಲ್ಲದೆ ನಾವು ಈ ಒಂದು ಪಾಲಿಗ್ರಾಫ್ ಟೆಸ್ಟ್ ಆಗಲಿ, ಈ ಒಂದು ಬ್ರೈನ್ ಮ್ಯಾಪಿಂಗ್ ಆಗಲಿ ಇದು ಮಾಡಿಸಲಿಕ್ಕೆ ಕಾನೂನಿನಲ್ಲಿಯೇ ಪ್ರಾವಿಷನ್ ಇಲ್ಲ. ಸೊ ಆದ್ದರಿಂದ ನಾವು ಇದನ್ನು ತಿಳಿದುಕೊಳ್ಳಬೇಕಾಗತ್ತೆ. ಇನ್ನು ಯಾವ ಹಂಗಾದರೆ ಇದಕ್ಕೆ ರೈಟ್ ಟು ಪ್ರೈವಸಿ ಅನ್ನೋದು ಅಡ್ಡ ಬಂದ್ಬಿಡುತ್ತಾ ಅಂದರೆ, ಆರ್ಟಿಕಲ್ 21 ರೈಟ್ ಟು ಪ್ರೈವಸಿ ನೋಡಿ, ಪುಟ್ಟಸ್ವಾಮಿ ಜಡ್ಜ್ಮೆಂಟ್ 2017, the Supreme Court recognized privacy as a fundamental right under Article 21 ಅಂತ ಹೇಳುತ್ತೆ. ಇನ್ನು intrusion, these tests intrude into mental privacy by extracting subconscious thoughts, violating bodily and physical integrity. ಈಗ ನಾನು ಆಗಲೇ ಹೇಳಿದಾಗೆ ಅನುಮತಿ ಇಲ್ಲದೆ ನಾವು ಒಬ್ಬರ ಮನಸ್ಸಿನ ಬುದ್ಧಿಯ ಒಳಗಡೆ ಹೋಗಿ ಸಬ್ಕಾನ್ಷಿಯಸ್ ಮೈಂಡಲ್ಲಿದ್ದು ಎಳೆದು ತರಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಇನ್ನು ಕಂಡೀಷನ್ಸ್ ಫಾರ್ ಕನ್ಸೆಂಟ್, ಯಾವ ಸಂದರ್ಭಗಳಲ್ಲಿ ಇವರು ಕನ್ಸೆಂಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಬಹುದು, ಆ ಟೆಸ್ಟನ್ನು ಮಾಡ್ಬೋದು. ಅಂದರೆ ರಿಟರ್ನ್ ಕನ್ಸೆಂಟ್ ಮಸ್ಟ್ ಬಿ ಒಬ್ಟೈನ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಮ್ಯಾಜಿಸ್ಟ್ರೇಟಿನ ಅಂದರೆ ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಬರವಣಿಗೆಯಲ್ಲಿ ಆತನು ಒಪ್ಪಿಗೆಯನ್ನು ಕೊಟ್ಟು ನಾನು ಇದಕ್ಕೆ ಒಳಪಡಲು ಸಿದ್ಧನಿದ್ದೇನೆ ಅಂತ ಹೇಳಿದಾಗ ಮಾತ್ರ ಈ ಒಂದು ಟೆಸ್ಟನ್ನು ಮಾಡಿಸಬಹುದಾಗಿದೆ. ಇನ್ನು ಆ ಒಂದು ಬಂದಂಥ ರಿಸಲ್ಟ್ ಕೂಡ ನೋಡಿ ಏನು ಹೇಳುತ್ತೆ, ರಿಸಲ್ಟ್ಸ್ ಆರ್ ನಾಟ್ ಅಡ್ಮಿಸಿಬಲ್ ಆ್ಯಸ್ ಕನ್ಕ್ಲೂಸಿವ್ ಎವಿಡೆನ್ಸ್ ಸೆಕ್ಷನ್ 27 ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಅಂದರೆ ಅದರಿಂದ ಬಂದಂತಹ ಮಾಹಿತಿಯೂ ಕೂಡ ಅವರಿಗೆ ಅರಿವಿಲ್ಲದಂತಹ, ನೋಡಿ ಉದಾಹರಣೆಗೆ ನಾವು ಕುಡಿದು ಮತ್ತಿನಲ್ಲಿದ್ದವ್ರದ್ದು ನಾವು ತಗೊಳ್ಳೋದಿಲ್ಲ. ಲುನ್ಯಾಟಿಕ್ ಪರ್ಸನ್, ಹುಚ್ಚರುಗಳು, ಹುಚ್ಚರು, ಅವ್ರಿಗೆ ಅರಿವಿರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ, ಅವ್ರು ಹೇಳೋದನ್ನು ನಾವು ಎವಿಡೆನ್ಸ್ ಆಗಿ ತಗೊಳ್ಳೋಕ್ಕಾಗಲ್ಲ. ಹಾಗೆ ಅವರು ಪ್ರಜ್ಞಾವಸ್ಥೆಯಲ್ಲಿ ಇಲ್ಲದೆ ಅರೆ ಪ್ರಜ್ಞಾವಸ್ಥೆನೋ ಅಥವಾ ಪೂರ್ಣ ಪ್ರಜ್ಞಾವಸ್ಥೆಯನ್ನು ಕಳೆದುಕೊಂಡಂಥ ಸ್ಥಿತಿಯಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮಾತನಾಡಿದ್ದೊಂದು ನಾವು ಎವಿಡೆನ್ಸ್ ಆಗಿ ಕನ್ಕ್ಲೂಸಿವ್ ಪ್ರೂಫ್ ಆಗಿ ತಗೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಕಾನೂನು ಹೇಳ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ವೀಕ್ಷಕರು. ಕಾನೂನಿನ ವಿಚಾರ ತುಂಬ ಪವರ್ಫುಲ್ ಆಗಿರುತ್ತೆ, ತಿಳಿದುಕೊಳ್ಳಬೇಕಾಗತ್ತೆ. ಅದು ತುಂಬ ಬ್ರಾಡ್ ಪರ್ಸ್ಪೆಕ್ಟಿವಲ್ಲಿ ಇರುತ್ತೆ ಅನ್ನೋದನ್ನು ತಿಳಿದುಕೊಳ್ಳಿ. ಆದ್ದರಿಂದ ಈ ಒಂದು ರಿಸಲ್ಟು ಕೂಡ ಕನ್ಕ್ಲೂಸಿವ್ ಎವಿಡೆನ್ಸ್ ಆಗಿ ತಗೊಳ್ಳೋಕ್ಕಾಗೋದಿಲ್ಲ. ಒಂದು ಸಪೋರ್ಟಿವ್ ಆಗಿ ಇನ್ನೇನೋ ತನಿಖೆ ಮಾಡಲಿಕ್ಕೆ, ಏನೋ ಒಂದು ಪೂರಕವಾಗಿ ಒಂದಷ್ಟು ತನಿಖೆ ಮಾಡಲಿಕ್ಕೆ ಅದನ್ನು ಇಟ್ಕೋಬೋದೇ ಹೊರತು ಅದರ ಆಧಾರದ ಮೇಲೇ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ಎಂಬುದು ಕೂಡ ಸ್ಪಷ್ಟವಾಗಿದೆ. ಇನ್ನು ನೋಡಿ, ಕ್ಯಾನ್ ಓನ್ಲಿ ಸರ್ವ್ ಆ್ಯಸ್ ಇನ್ವೆಸ್ಟಿಗೇಟಿವ್ ಏಡ್ಸ್ ಅಂಡರ್ ಸೆಕ್ಷನ್ 27 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಡಿಸ್ಕವರ್ ಆಫ್ ಫ್ಯಾಕ್ಟ್ಸ್. If the test leads to recover of material objects, weapons, stolen goods, etc., the physical evidence is admissible under section 27. Example, after test is lead discovery of a murder weapons location ಅಂತ ಹೇಳಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಅಂದರೆ ಏನಾದರೂ ಒಂದು ವೆಪನ್ಸು, ಕಳ್ಳತನ ಮಾಡಿರೋದು, ಇದ್ರದ್ದು ಸರ್ಕುಗಳು, ಇದನ್ನೇನೋ ಒಂದು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಏನಾದರೂ ಒಂದು ಪೂರಕವಾದಂಥ ಸಿಕ್ಕಿದ್ರೆ ಅದರ ಮುಖಾಂತರ ಮಾಡಬಹುದು. ಅದಕ್ಕೆ ಅಷ್ಟನ್ನು ಬಳಕೆ ಮಾಡ್ಕೋಬಹುದು ಅಂತ ಅಷ್ಟೇ ಇದರೊಳಗಡೆ ಇರ್ತಕ್ಕಂಥದ್ದು. ನೋಡಿ, ಇನ್ ದ ಕೇಸ್ ಆಫ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ವರ್ಸಸ್ ಶ್ರೀಮತಿ ಇನಾಪುರಿ ಪದ್ಮಾ 2014, ದ ಕೋರ್ಟ್ಸ್ ರೂಲ್ಡ್ ದ್ಯಾಟ್ ಟೆಸ್ಟ್ ರಿಸಲ್ಟ್ಸ್ ಆಫ್ ಸಚ್ ಎಕ್ಸಾಮಿನೇಷನ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಸಪೋರ್ಟ್ ಅದರ್ ಎವಿಡೆನ್ಸ್ ಬಟ್ ನಾಟ್ ಅಂಡ್ ನೆವರ್ ಹ್ಯಾಸ್ ಎ ಸ್ಟ್ಯಾಂಡ್ ಅಲೋನ್ ಪ್ರೂಫ್ ಆಫ್ ಎನಿಥಿಂಗ್. ಯಾವುದನ್ನು ಪ್ರೂವ್ ಮಾಡಬೇಕಂದ್ರೂ ಕೂಡ ಇದನ್ನೇ ಪೂರಕವಾಗಿ ಇದೇ ಸಾಕು ಅಂತ ಹೇಳಿ ನಾವು ಸ್ಟ್ಯಾಂಡ್ ಅಲೋನ್ ಎವಿಡೆನ್ಸ್ ಆಗಿ ಪ್ರೂಫ್ ಆಗಿ ತೆಗೆದುಕೊಳ್ಳುವಂತಿಲ್ಲ. ನೋಡಿ, ಇಷ್ಟೆಲ್ಲ ವಿಚಾರಗಳಿದ್ದಾವೆ. ಇದ್ಯಾವುದು ತಿಳಿದೇ ಮಾತನಾಡ್ಬಿಟ್ರೆ ಹೇಗೆ? ಇಫ್ ದ ಅಕ್ಯೂಸ್ಡ್ ವಾಲಂಟಿಯರ್ಲಿ ರಿಪೀಟ್ಸ್ ಎ ಕನ್ಫೆಷನ್ ಔಟ್ಸೈಡ್ ದ ಟೆಸ್ಟ್, ಎಕ್ಸಾಂಪಲ್ ಟು ಎ ಮ್ಯಾಜಿಸ್ಟ್ರೇಟ್ ಅಂಡರ್ ಸೆಕ್ಷನ್ 164 CRPC, ಇಟ್ ಮೇ ಬಿ ಅಡ್ಮಿಸಬಲ್.
ನೋಡಿ ಏನು ಈ 164 CRPCನಲ್ಲಿ ಆತನೇ ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡು ರಿಪೀಟೆಡಾಗಿ ತಪ್ಪೊಪ್ಪಿಗೆಗಳನ್ನ ಮಾಡಿಕೊಂಡ್ರೆ ಮಾತ್ರ ಇಟ್ ಮೇ ಬಿ ಅಡ್ಮಿಸಿಬಲ್ ಅಂತಿದೆ. ಅದು ಕೂಡ ನೋಡಿ ಕನ್ಫೆಸ್ ಮಾಡಿಕೊಂಡ್ರು ಕೂಡ ಈ ಸಂತೋಷ್ ರಾವ್ ಕೇಸಲ್ಲಿ, ಸೌಜನ್ಯ ಕೇಸಿನ ಸಂತೋಷ್ ರಾವ್ ಅಡ್ಮಿಸ್ ಮಾಡ್ಕೊಂಡಿದ್ರು ಕೂಡ ಅದು ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್ ಪ್ರೂವ್ ಮಾಡೋಕ್ಕಾಗದೇ ಇರೋದ್ರಿಂದ ಅದು ಕೊನೆಗೆ ಮತ್ತು ಅಕ್ವಿಟಲ್ ಆಗಿ ಅವರು ಹೊರಗಡೆ ಬಂದರು ಅನ್ನೋದನ್ನು ಕೂಡ ನಾವಿಲ್ಲಿ ಮರಿಬಾರ್ದು. ಇನ್ನು ಅದರ್ provisions that prevent admissions under the test. Indian Evidence Act 1872 section 24 clearly says confessions obtained under coercion or inducement are inadmissible. ಏನೋ ಒಂದು ಒತ್ತಡವನ್ನು ಹೇರಿ ಅವರಿಗೆ ಮೇಲೆ ಏನೋ ಬಲವಂತವಾಗಿ ಒತ್ತಡ ಹೇರಿ ಏನೋ ಇನ್ಫ್ಲೂಯೆನ್ಸ್ ಮಾಡಿಕೊಂಡಿದ್ರೆ ಆಗ ಅದನ್ನು ನಾವು ಅಡ್ಮಿಸಬಲ್ ಎವಿಡೆನ್ಸ್ ಆಗಿ ತೊಗೊಳಕ್ಕೆ ಬರೋದಿಲ್ಲ. ನೋಡಿ ಸೆಕ್ಷನ್ 25 ಕ್ಲಿಯರ್ಲಿ ಸೇಸ್ ಕನ್ಫೆಷನ್ಸ್ ಟು ಪೊಲೀಸ್ ಆಫೀಸರ್ಸ್ ಆರ್ ಇನ್ಅಡ್ಮಿಸಿಬಲ್. ಪೊಲೀಸ್ ಅಧಿಕಾರಿಗಳ ಮುಂದೆ ಮಾಡಿದಂತಹ ತಪ್ಪೊಪ್ಪಿಗೆಯೂ ಕೂಡ ಇನ್ಅಡ್ಮಿಸಿಬಲ್. ಇದೊಂದು ಚೆನ್ನಾಗಿ ತಿಳ್ಕೊಳ್ಳಿ. ಕೋರ್ಟಿನ ಮುಂದೆ ನೀವೇನು ಹೇಳ್ತೀರಾ, ದಂಡಾಧಿಕಾರಿಗಳ ಮುಂದೆ, ನ್ಯಾಯಾಧೀಶರ ಮುಂದೆ ಏನು ಹೇಳ್ತೀರಾ ಅದು ಅಡ್ಮಿಸಿಬಲ್ ಆಗುತ್ತೆ. ಈ ಪೊಲೀಸಿನವರ ಮುಂದೆ ನೀವು ಏನೇ ಹೇಳಿಕೆಗಳು ಕೊಟ್ಟು ತಪ್ಪೊಪ್ಪಿಗೆಗಳು ಬರೆದುಕೊಂಡು ನಾವು ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ, ಪೇಪರ್ಗಳಲ್ಲಿ ಸೈನ್ ಹಾಕ್ಸ್ಕೊಂಬಿಡೋದು, ಒತ್ತಿಸ್ಕೊಂಬಿಡೋದು, ಈ ಥರದ್ದೆಲ್ಲ ಮಾಡೋದು, ಗನ್ನಿಟ್ಟು ಹೇಳಿಸೋದು, ಟಾರ್ಚರ್ ಕೊಟ್ಟು ಬರೆಸ್ಕೊಳ್ಳೋದು, ತಪ್ಪೊಪ್ಪಿಗೆ ಮಾಡಿ ಅನ್ನೋದು ರೆಕಾರ್ಡ್ ಮಾಡ್ಕೊಳ್ಳೋದು, ಇದ್ಯಾವುದು ಕೂಡ ಕೋರ್ಟಲ್ಲಿ ಇನ್ಅಡ್ಮಿಸಬಲ್. ಸೆಕ್ಷನ್ 25 ಅಂಡರಲ್ಲಿ ತಿಳ್ಕೊಳ್ಳಿ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಬಲವಂತವಾಗಿ ಬಲಾತ್ಕಾರ ಮಾಡಿ ಅಥವಾ ಬಲಪ್ರಯೋಗ ಮಾಡಿ ಹೆದರಿಸಿ ಬೆದರಿಸಿ ಅವರ ಸ್ವ ಇಚ್ಛೆ ಇಲ್ಲದೆ ಸಮ್ಮತಿ ಇಲ್ಲದೆ ಇಷ್ಟೆಲ್ಲ ದೌರ್ಜನ್ಯಗಳನ್ನು ಮಾಡಿಸಿಕೊಂಡ್ರೆ ಅದು ಅಡ್ಮಿಸಬಲ್ ಆಗೋದಿಲ್ಲ ಎವಿಡೆನ್ಸ್ ಅನ್ನೋದನ್ನು ಕೂಡ ತಿಳ್ಕೊಳ್ಳಿ. ಇನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 ಹೊಸ ಕಾನೂನು ಸೆಕ್ಷನ್ 183 gives power to district magistrate and list out the way and conditions for recording confessions and victim statements. 183 ಇದರಲ್ಲಿ ಮ್ಯಾಜಿಸ್ಟ್ರೇಟ್ರವರು ಬೇಕಾದ್ರೆ ಒಂದು ನಿಯಮಗಳನ್ನು ಮಾಡಿ ಅದರ ಪ್ರಕಾರವಾಗಿ ಅವರು ವಾಲಂಟಿಯರ್ ಆಗಿ ಬಂದು ಅವರು ಸ್ಟೇಟ್ಮೆಂಟ್ಗಳನ್ನು ಕೊಡೋದಿದ್ದರೆ ಪೂರಕವಾದಂಥ ವಾತಾವರಣವನ್ನು ಕೊಟ್ಟು ಅಲ್ಲಿ ನಾವು ಇದನ್ನು ನೋಡ್ಬೋದಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಫೇಮಸ್ ಕೇಸಸ್ಗಳು ಹೇಳಬೇಕಂದ್ರೆ ಔರ್ಷಿ ತಲ್ವಾರ್ ಕೇಸ್ 2008 ಡಬಲ್ ಮರ್ಡರ್ ಕೇಸ್, ಇದನ್ನು ನಾವು ತೆಗೆದುಕೊಳ್ಳಬಹುದು. ಅಪ್ಲಿಕೇಶನ್ ಬ್ರೈನ್ ಮ್ಯಾಪಿಂಗ್ ಆ್ಯಂಡ್ ನಾರ್ಕೋ ಅನಾಲಿಸಿಸ್ ವರ್ ಯೂಸ್ಡ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ ಟು ಕೊರಾಬರೇಟ್ ಎವಿಡೆನ್ಸ್ ಆ್ಯಂಡ್ ಐಡೆಂಟಿಫೈ ಇನ್ಕನ್ಸಿಸ್ಟೆನ್ಸೀಸ್ ಇನ್ ಸಸ್ಪೆಕ್ಟ್ಸ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕರೀತಾರೆ. ಇನ್ನು ಕೋರ್ಟ್ ಸ್ಟ್ಯಾನ್ಸ್ tested derived leads, results helped investigations focus on specific lines of inquiry, suspects knowledge or crime details. Evidentiary rejection. The trial court did not rely on test results as direct evidence, emphasizing the Selvi precedent. Brain mapping merely provided corroborative insights without being conclusive in outcome. The Talwar were initially convicted 2013 but acquitted in 2017 due to insufficient evidence highlighted in the test known determinative role. ನೋಡಿ ಇವತ್ತು ಯಾಕೆ ನನ್ನ ವಿಡಿಯೋದಲ್ಲಿ ಈ ಒಂದು ಬ್ರೈನ್ ಮ್ಯಾಪಿಂಗ್ ಸಂಬಂಧಪಟ್ಟಂತೆ ಹಾಗೂ ಕಳೆದ ವಿಡಿಯೋದಲ್ಲಿ ನಾನು ಅಕ್ವಿಟಲ್ ಕಮಿಟಿ ಬಗ್ಗೆ ಹೇಳುವಾಗ ಕೆಲವು ಕೇಸ್ ಲಾಗಳನ್ನು ಹೇಳಿ ಇಂಗ್ಲೀಷಲ್ಲಿ ಕೂಡ ನಾನು ಅದನ್ನು ಹೇಳಿ ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಕಾನೂನು ಅನ್ನೋದು ಅದು ತುಂಬ ಪ್ರಾಕ್ಟಿಕಲ್ ಆಗಿ ಹೋಗಬೇಕಾಗತ್ತೆ. ಅಲ್ಲಿ ಭಾವನಾತ್ಮಕವಾಗಿ ಎಮೋಷನಲ್ ಆಗಿ ನಾವು ರಿಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ ದೊಡ್ಡವರ ವಿರುದ್ಧ ಯಾವುದೇ ಕ್ರಮಗಳು ತಗೊಳ್ಳೋದಿಲ್ಲ, ಇದು ಅಂತ ನ್ಯಾಯಾಲಯ ಹೀಗೆ ಇಲ್ಲಿ ಏನು ಬಡವ್ರಿಗೆ ಮಾತ್ರ ಅಷ್ಟೇ, ದೊಡ್ಡವ್ರಿಗೇನು ಕಾನೂನಿಲ್ಲ ಅಂದರೆ ಈಗ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ 7 ಎಕರೆ 59 ಸೆಂಟ್ಗಳನ್ನು ದೊಡ್ಡವರಿಂದ ಕಸಿದುಕೊಂಡು ಸರ್ಕಾರಕ್ಕೆ ಕೊಟ್ಟಿದೆ, ಆದೇಶವನ್ನು ಮಾಡಿದೆ. ಇಲ್ಲಿ ದೊಡ್ಡವರ ಇನ್ಫ್ಲುಯೆನ್ಸ್ ನಡೀಲಿಲ್ಲ. ಆದ್ದರಿಂದ ನಾವಿಲ್ಲಿ ಮಾಡಬೇಕಾಗಿರೋದು ಇಷ್ಟೇ, ಕಾನೂನನ್ನು ಚೆನ್ನಾಗಿ ಅರಿತುಕೊಂಡಿರುವವರ ಬಳಿ ಹೋಗಿ ನಾವು ಕಾನೂನಿನ ಪ್ರಕ್ರಿಯೆಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು. ಹೇಗೆ ಈ ಕೇಸನ್ನು ನಾವು ತಗೊಂಡು ಹೋಗಬೇಕು, ಈ ಕೇಸಿನ ಮೂಲ ಸ್ವರೂಪ ಏನು, ಯಾವ ರೀತಿ ಇದನ್ನು ಡೀಲ್ ಮಾಡಬೇಕು, ಹೇಗೆ ಪ್ರಿಪರೇಷನ್ಗಳನ್ನ ಮಾಡ್ಕೊಳ್ಬೇಕು, ಇದನ್ನೆಲ್ಲವನ್ನು ನೋಡಬೇಕು. ಕೋರ್ಟಿಗೆ ನಾವು ಹೇಗೆ ಕನ್ವಿನ್ಸ್ ಮಾಡಬೇಕು ಇದನ್ನು ನೋಡಬೇಕಾಗತ್ತೆ. ಅದು ಬಿಟ್ಟು ಪ್ರಾಕ್ಟಿಕಲ್ ಆಗಿ ನಾವು ಎವಿಡೆನ್ಸ್ಗಳಿದ್ರೆ ಕೊಡಬೇಕಾಗತ್ತೆ. ಅದು ಬಿಟ್ಟು ಎಮೋಷ್ನಲ್ ಆಗಿ ನಾವು ಏನೋ ನಡ್ಕೊಂಡ್ರೆ ಪ್ರಯೋಜನ ಇಲ್ಲ ಎಂಬುದನ್ನು ನಾನು ಈ ಕಳೆದ ವಿಡಿಯೋ ಮತ್ತು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಇದರ ಬಗ್ಗೆ ಇನ್ನು ಜಾಸ್ತಿ ಮಾತು ಬೇಡ. ಯಾಕೆ ಅಂತ ಹೇಳಿದರೆ ಇನ್ನು ಈ ಒಂದು ಅಕ್ವಿಟಲ್ ಕಮಿಟಿ ಬಗ್ಗೆ ಏನು ಅಂತ ಹೇಳಾಗಿದೆ.
ಲಾಸ್ಟ್ ವಿಡಿಯೋದಲ್ಲಿ ಅದನ್ನು ನೀವು ನೋಡಬಹುದು. ಮತ್ತು ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ. ಯಾವುದೇ ಒಂದು ವ್ಯಕ್ತಿಯ ಇಚ್ಛೆಗೆ ವಿರುದ್ಧವಾಗಿ ಮಾಡಿದ್ದೇ ಆದಲ್ಲಿ ಅದು ತಪ್ಪಾಗುತ್ತೆ ಮತ್ತು ಅದನ್ನು ಎವಿಡೆನ್ಸ್ ಆಗಿ ತೆಗೆದುಕೊಳ್ಳೋಕ್ಕೆ ಬರೋದಿಲ್ಲ. ಕೇವಲ ಏನೋ ಫರ್ದರ್ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಪ್ರೂಫ್ ಎವಿಡೆನ್ಸ್ ಸಿಕ್ಕಿದ್ರೆ ಅಷ್ಟು ಹೆಲ್ಪ್ ಆಗ್ಬೋದು. ಸೊ ಇದು ವ್ಯಕ್ತಿಯ ವಿರುದ್ಧವಾಗಿ ಮಾಡೋಕ್ಕೆ ಬರೋದಿಲ್ಲ, ಇಚ್ಛೆಗೆ ವಿರುದ್ಧವಾಗಿ ಅದಕ್ಕೆ ನಮ್ಮ ಕಾನೂನು ಒಪ್ಪೋದಿಲ್ಲ ಅನ್ನೋದನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಇನ್ನು ಯಾರಾದರೂ ಪ್ರಾಮಾಣಿಕರಿದ್ದಿದ್ದೇ ಆದಲ್ಲಿ ನಮ್ಮ ಮೇಲೆ ಸುಮ್ಮನೆ ಆರೋಪಗಳು ಬರ್ತಾ ಇದೆ, ನಾವೇ ವಾಲಂಟಿಯರ್ ಆಗಿ ನಾವು ಸಾರ್ವಜನಿಕರಿಗೆ ನಾವು ಪ್ರಾಮಾಣಿಕರು ಅಂತ ತೋರಿಸಲಿಕ್ಕಾಗಿ, ಈಗ ನೋಡಿ ಸೀತಾ ಅಗ್ನಿ ಪ್ರವೇಶವನ್ನು ಮಾಡಿ ಆಕೆಯು ಏನೋ ಪವಿತ್ರಾತ್ಮಳು ಅಂತ ಹೇಳಿ ರುಜುವಾತು ಮಾಡಿಕೊಂಡ ಹಾಗೆ ಹಿಂದಿನ ಕಾಲದಲ್ಲೆಲ್ಲ ಆಗಿತ್ತು. ಹೀಗೆ ಅದೇನು ಬೇಡ, ಬ್ರೈನ್ ಮ್ಯಾಪಿಂಗ್ ಮಾಡಿಸಿಕೊಳ್ಳುವ ಮುಖಾಂತರ ಸ್ವಇಚ್ಛೆಯಿಂದ ಮುಂದೆ ಬಂದು ಅವರು ಯಾರ್ಯಾರಿದ್ದಾರೆ, ಹೋರಾಟಗಾರರಾಗಿರಬಹುದು, ಇವರುಗಳಾಗಿರಬಹುದು, ದೊಡ್ಡವರಾಗಿರಬಹುದು, ದೊಡ್ಡ ಕುಟುಂಬದವರಾಗಿರಬಹುದು, ಮತ್ತು ಈ ಪೊಲೀಸ್ ಆಫೀಸರ್ಸ್ಗಳು, ಡಾಕ್ಟರ್ಸ್ಗಳು ವಾಲಂಟಿಯರ್ ಆಗಿ ಮುಂದೆ ಬಂದು ತಮ್ಮ ಮೇಲಿರ್ತಕ್ಕಂಥ ಆರೋಪಗಳನ್ನು ಅವರು ಕಳೆದುಕೊಳ್ಳಲಿಕ್ಕೆ ಇದು ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಾ ಇದ್ದೀನಿ. ನೀವು ಸ್ವಪ್ರೇರಣೆಯಿಂದ ಅದಕ್ಕೆ ಒಳಗಾಗಿ ನಿಮ್ಮ ಮೇಲಿರುವಂತಹ ದೋಷಗಳನ್ನು ಕಳೆದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದರೆ ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಸದ್ದು ಮಾಡಿರುವಂತಹ ಕೇಸ್ ಆಗಿದೆ. ಆದ್ದರಿಂದ ಇಲ್ಲಿ ಭಾವನೆಗಳು, ಎಮೋಷನ್ಸ್ಗಳು ತುಂಬ ಇದೆ. ಆದ್ದರಿಂದ ಪ್ರಾಮಾಣಿಕರಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೇ ಆದಲ್ಲಿ ಈ ವಿಡಿಯೋ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.